369 ಅಂತೇಳಿ ಫಾರ್ಮುಲಾಸ್ ಇದೆ ಸರ್. ಅದ್ರ ಜೊತೆಯಲ್ಲಿ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮೆಡಿಟೇಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ಸ್ ಬೇಕಾದಷ್ಟಿದೆ ಧ್ಯಾನಗಳ ಪದ್ಧತಿಗಳಲ್ಲಿ. 369 ಅಂದ್ರೆ ಏನೋ ಹೇಳ್ತಿದ್ರು. ಇದು 369 ಅಂತ ಹೇಳಿದ್ದಾಗ 3 ಸತಿ ಯೋಚನೆ ಮಾಡಿ, 6 ಸತಿ ಬರೀರಿ, 9 ಸತಿ ಅದು ಆಚರಣೆದಲ್ಲಿ ಇಡ್ರಿ. ಓಕೆ ಓಕೆ. ಈಗ ನಾನು ಪಥ್ಯ ಹೇಳೋದು ಮುಖ್ಯ ಅಲ್ಲ, ನಾನು ಮಾಡಬೇಕು. ನಮ್ಮ ರಾಮಕೃಷ್ಣ ಪರಮಹಂಸ ಹತ್ರ ಮಗುನ ಕರ್ಕೊಂಡು ಹೋಗ್ತಾರೆ, ಸ್ವೀಟ್ ತಿನ್ನಬೇಡಿ ಅಂತೇಳಿ. ಅಲ್ಲಿವರೆಗೂ ರಾಮಕೃಷ್ಣ ಪರಮಹಂಸ ಅವರು ತಿಂತಾ ಇರ್ತಾರೆ. ಅಮ್ಮ ಒಂದು ವಾರ ಬಿಟ್ಕೊಂಬಾರಮ್ಮ ಅಂತ ಹೇಳಿದ್ರಂತೆ. ಆವಾಗ ಏನಾಯಿತು, ಈ ವಾರ ನಾನು ಸ್ವೀಟ್ ತಿಂದಂಗಿದ್ದು ನಾನು ಹೇಳಬೇಕೇ ಬಿಟ್ಟು ನಾನು ಆಚರಣೆ ಮಾಡ್ದಂಗೆ ಇರೋದನ್ನು ನಾನು ಯಾರಿಗೂ ಹೇಳಬಾರ್ದು ಅಂತೇಳಿ ಒಂದು ವಾರ ಆದಮೇಲೆ ಹೋದರೆ, ಸ್ವಾಮಿ ಕರ್ಕೊಂಬಂದಿದ್ದೀನಿ, ಸ್ವೀಟ್ ತಿನ್ನಬೇಡು. ಸ್ವಾಮಿ ಯಾಕೆ ವಾರ ಟೈಮ್ ತೊಗೊಂಡಿದ್ರೆ? ಅಮ್ಮ ನಾನು ಅಲ್ಲಿವರೆಗೂ ಸ್ವೀಟ್ ತಿಂತಾ ಇದ್ದೆ, ನಾನು ಬಿಡಬೇಕು, ನಾನು ಹೇಳೋಕ್ಕಿಂತ ಮುಂಚೆನೇ ನಾನು ಅದಕ್ಕೆ ಮಾಡಿರಬೇಕಲ್ವಾ, ನಾನು ಆ ಮಗುಗೆ ಹೇಳೋವಾಗ ನಾನು ಸುಳ್ಳು ಹೇಳಬಾರ್ದಲ್ವ. ಆ ರೀತಿ ನಮ್ಮ ಶರೀರದಲ್ಲಿನೂ ಒಂದು ಅದ್ಭುತವಾದ ಒಂದು ದೇವರಿದ್ದಾನೆ, ಆತ್ಮ ಅಂತೇಳಿ. ಆತ್ಮನ ನಾವು ಮೋಸ ಮಾಡಬಾರ್ದು. ಬೇರೆಯವ್ರಿಗೆ ಯಾರಿಗೆ ಮೋಸ ಮಾಡಿದ್ರು ತಪ್ಪಿಸ್ಕೋಬೋದು. ಸರ್ವೈಲೆನ್ಸ್ ಕ್ಯಾಮ್ರಾ ನಮ್ಮ ಮೇಲೆ ಯಾವಾಗಲೂ ಒಂದು ಅದ್ಭುತವಾದ ಕ್ಯಾಮ್ರಾ ಇದೆ ಸರ್. ಆ ಕ್ಯಾಮ್ರಾನ ನಾವು ತಪ್ಪಿಸ್ಕೊಂಡು ಬದುಕೋಕೆ ಆಗೋದಿಲ್ಲ, ಬಾಳೋದು ಯಾರೂ ಇಲ್ಲ.